ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ. ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಪೇಪರ್, ಕೆಂಪು ಮಾರ್ಕರ್ ಪೆನ್, ಅಕ್ಕಿ, ಲವಂಗ ಬೇಕಾಗುತ್ತದೆ. ಈ ತಂತ್ರವನ್ನು ಮಾಡಬೇಕಾದರೆ ಅಗರಬತ್ತಿ ಅಥವಾ ಧೂಪದ ಬತ್ತಿಯನ್ನು ಹಚ್ಚಿಕೊಳ್ಳಬೇಕು. ಈ ತಂತ್ರವನ್ನು ನೀವು ಬಿಳಿಯ ಪೇಪರ್ ಮೇಲೆ ಅಥವಾ ಭೋಜಪತ್ರೆಯ ಮೇಲೆ ಕೂಡ ಮಾಡಬಹುದು. ಮೊದಲಿಗೆ ಕಾಗದದ ಮಧ್ಯಭಾಗದಲ್ಲಿ ವಶೀಕರಣ ಎಂದು ಬರೆದುಕೊಳ್ಳಿ. ಅದರ ಕೆಳಗಡೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಒಂದು ಯಂತ್ರವನ್ನು ಬರೆದುಕೊಳ್ಳಬೇಕು. ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ವೀಕ್ಷಕರೇ. ನಂತರ ಬರೆದಿರುವ ಯಂತ್ರದ ಒಳಗಡೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಸಹ ಬರೆದುಕೊಳ್ಳಬೇಕು. ಉದಾಹರಣೆಗೆ ಹುಡುಗಿಯ ಹೆಸರನ್ನು ಸೀತಾ ಎಂದು ಬರೆದುಕೊಳ್ಳಿ. ಹುಡುಗನ ಹೆಸರನ್ನು ರಾಮು ಎಂದು ಬರೆದುಕೊಳ್ಳಿ. ಅದಾದ ನಂತರ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಇನ್ನೊಂದು ಯಂತ್ರವನ್ನು ನೀವು ಹಳೆಯ ಯಂತ್ರದ ಪಕ್ಕದಲ್ಲಿ ರಚನೆ ಮಾಡಿಕೊಳ್ಳಬೇಕು. ಅದರ ನಂತರ ನೀವು ಈ ಒಂದು ಮಂತ್ರವನ್ನು ಹೇಳಬೇಕು. ಮೊದಲಿಗೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರು, ನಂತರ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆದು ಮನ್ ಮಿಲೆ, ತನ್ ಮಿಲೆ, ದುಹೈ ಹೇ ಅಗೋರಿ ಬಾಬಾ ಕಿ. ಇದೊಂದು ಬಹಳ ಶಕ್ತಿಶಾಲಿ ಮಂತ್ರವಾಗಿದೆ ವೀಕ್ಷಕರೇ. ದಯವಿಟ್ಟು ಈ ಮಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ. ಈ ತಂತ್ರದಲ್ಲಿ ನೀವು ಮಂತ್ರವನ್ನು 108 ಬಾರಿ ಪಠಿಸಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ಆದಷ್ಟು ಬೇಗ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ. ನಂತರ ನೀವು ಲವಂಗವನ್ನು ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರಿನ ಮೇಲೆ ಒಂದನ್ನು ಇಡಬೇಕು. ನಂತರ ನಿಮ್ಮ ಹೆಸರಿನ ಮೇಲೆ ಕೂಡ ಒಂದು ಲವಂಗವನ್ನು ಇಡಬೇಕು. ಅದಾದ ನಂತರ ನೀವು ಹೊಸದಾಗಿ ಬರೆದುಕೊಂಡ ಮತ್ತೊಂದು ಯಂತ್ರದ ಮೇಲೆಯೂ ಕೂಡ 2 ಲವಂಗವನ್ನು ಇಡಬೇಕು. ಅದಾದ ನಂತರ ಮೊದಲನೆಯ ಯಂತ್ರದ 4 ಮೂಲೆಗಳಲ್ಲೂ ಸಹ ಸ್ವಲ್ಪ ಸ್ವಲ್ಪ ಅಕ್ಕಿಯ ಕಾಳುಗಳನ್ನು ಹಾಕಬೇಕು. ನಂತರ ನೀವು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಬರೆದುಕೊಂಡಿರುವ ಯಂತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಅದಾದ ನಂತರ ಪೂಜೆಯನ್ನು ಸಲ್ಲಿಸಿದ ಬಳಿಕ ನೀವು ಕಾಗದವನ್ನು ಪುಟ್ಟದಾಗಿ ಮಡಚಿ ಕೆಂಪು ದಾರದಿಂದ ಕಟ್ಟಬೇಕು. ದಾರವನ್ನು ಕಟ್ಟಬೇಕಾದರೆ ನೀವು ಯಾರನ್ನ ವಶೀಕರಣ ಮಾಡುತ್ತಿದ್ದೀರಾ ಅವರ ಹೆಸರನ್ನು 7 ಬಾರಿ ಹೇಳಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ. ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.